ಮಾಳಿಕೆ 3, ಪುಸ್ತಕ ಪರಿಚಯ 45, ತಿಂಗಳ ವಿಶೇಷ ಪ್ರಬಂಧಗಳು. ಪುಸ್ತಕದ ಹೆಸರು ಕೀಲಿಕೈ ಮತ್ತು ಇತರ ಪ್ರಬಂಧಗಳು. ಲೇಖಕರು ಡಾಕ್ಟರ್ ಸಬಿಹಾ ಭೂಮಿ ಗೌಡ. ಅಭಿಪ್ರಾಯ ನೀತಾ ರಾವ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಕೀಲಿಕೈ ಮತ್ತು ಇತರ ಪ್ರಬಂಧಗಳು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಸಬಿಹಾ ಭೂಮಿ ಗೌಡ ಅವರ ಪ್ರಬಂಧ ಸಂಕಲನ. ಒಟ್ಟು 17 ಪ್ರಬಂಧಗಳಿರುವ ಈ ಸಂಕಲನವನ್ನು ಒಮ್ಮೆ ಹಿಡಿದವಳು ಪೂರ್ತಿ ಓದಿಯೇ ಮುಗಿಸಿದೆ. ತಮ್ಮ ಜೀವನದ ಸಹಜ ಸರಳ ಅನುಭವಗಳನ್ನು ಓದುಗನಿಗೆ ಆಪ್ತವಾಗುವ ರೀತಿಯಲ್ಲಿ ಬರೆದಿದ್ದಾರೆ. ಕೌಟುಂಬಿಕ ಚೌಕಟ್ಟಿನಲ್ಲಿ ನಿಂತುಕೊಂಡೇ ಹೆಣ್ಣಿಗಾಗುವ ಅನೇಕ ನೋವು ನಲಿವುಗಳನ್ನು ಸಹಜವಾಗಿ ಚಿತ್ರಿಸಿದ್ದಾರೆ. ತಾಳೆಯಾಗದ ಲೆಕ್ಕದಲ್ಲಿ ಹೊಸದಾಗಿ ಕಾರು ಕಲಿಯುವಾಗ ಜೀವನದ ಪಾಠಗಳನ್ನು ಕಲಿತ ಅವರ ಪರಿ ಅನನ್ಯವಾದದ್ದು. ರಸ್ತೆ ಅವನದೆಷ್ಟೋ ಅಷ್ಟೇ ನಿನ್ನದು ಎಂದು ಸಖ ಹೇಳಿದಾಗ, ಬದುಕು ಅವನದೆಷ್ಟೋ ಅಷ್ಟೇ ನನ್ನದು, ಬದುಕುವ ಹಕ್ಕು ಅವನದೆಷ್ಟೋ ಅಷ್ಟೇ ನನ್ನದು ಎನ್ನುವ ಹೊಸ ಪಾಠವನ್ನು ಕಲಿತ ಸಬಿಹಾ ಪುಳಕಿತರಾಗುತ್ತಾರೆ. ಅದೇ ವೇಳೆಗೆ ಈತ ತನಗೆ ಕಲಿಸುತ್ತಿರುವುದು ಡ್ರೈವಿಂಗ್ ಪಾಠವೋ ಬದುಕಿನ ಪಾಠವೋ ಎಂದು ಶಂಕಿಸುತ್ತಾರೆ. ಇಂಥ ಪಾಠಗಳನ್ನು ಕಲಿಸುವವರು ಈ ಮೊದಲೇ ಸಿಗಬಾರದಿತ್ತೇ ಎಂದು ನಿಡುಸುಯುವ ಸಬಿಹಾ ನಮ್ಮ ಕಾಲದ ಎಲ್ಲ ಹೆಣ್ಣು ಮಕ್ಕಳ ಕೊರಗನ್ನು ಹೊರಹಾಕುತ್ತಾರೆ. ಕಾಡುವ ಬಣ್ಣಗಳು ಪ್ರಬಂಧಗಳಲ್ಲಿ ಬಣ್ಣಗಳ ಮೇಲಿರುವ ತಮ್ಮ ಪ್ರೀತಿಯನ್ನು ಹೊರಹೊಮ್ಮಿಸುತ್ತಲೇ ಅವು ನಿರ್ದಿಷ್ಟ ಜಾತಿ ಧರ್ಮಗಳ ಗಡಿಗಳನ್ನು ದಾಟುವ ಅನಿವಾರ್ಯತೆಯನ್ನು ಮನವರಿಕೆ ಮಾಡಿಕೊಡುತ್ತಾರೆ. ಕೀಲಿಕೈ ಪ್ರಬಂಧ ಅವರ ಅತ್ತೆ ಮತ್ತು ಅಜ್ಜಿಯರ ಬೀಗದ ಕೈ ಕುರಿತ ಪ್ರೀತಿಯನ್ನು ಲವಲವಿಕೆಯಿಂದ ಕಟ್ಟಿಕೊಡುತ್ತದೆ. ಹೆಣ್ಣು ಮಕ್ಕಳ ಕೊರಳಲ್ಲಿ ತೂಗುತ್ತಾ ಅವರ ದೇಹದ ಮತ್ತು ಮನಸ್ಸಿನ ಭಾಗವೇ ಆಗಿ ಹೋಗುವ ಈ ಕೀಲಿಕೈಗಳ ಬಗ್ಗೆ, ಅವುಗಳ ಮೇಲೆ ಬೆಳೆದ ತಮ್ಮ ಆಕರ್ಷಣೆಯ ಬಗ್ಗೆ ಬರೆಯುತ್ತಾರೆ ಸಬಿಹಾ. ದೇವಮ್ಮ, ಶಿವಮ್ಮ, ಶಾಂತತ್ತೆ ಮತ್ತು ಮಂಡಕ್ಕಿ ಮೀರಕ್ಕ ತಾವು ಕಂಡ ವಿಶಿಷ್ಟ ಜೀವಗಳಾಗಿವೆ. ಸಾಮಾನ್ಯರಾಗಿದ್ದುಕೊಂಡೇ ಅಸಾಮಾನ್ಯ ಜೀವನ ಪ್ರೀತಿಯನ್ನು ತೋರಿಸುತ್ತಾ ಬದುಕಿನ ಕಷ್ಟಗಳನ್ನು ನುಂಗಿ ನಕ್ಕ ಹೆಣ್ಣು ಜೀವಗಳ ಅದಮ್ಯ ಚೇತನಕ್ಕೆ ಲೇಖಕಿ ಬೆರಗಾಗಿ ಅವರಿಗೆ ಅಕ್ಷರ ನಮನ ಸಲ್ಲಿಸಿದಂತಿವೆ ಈ ಪ್ರಬಂಧಗಳು. ಒರಿಸ್ಸಾದ ಆದಿವಾಸಿಗಳ ಬದುಕು ಹೋರಾಟದ ಬಗ್ಗೆ 3 ಪ್ರಬಂಧಗಳಿವೆ. ಹೊಸಿಲಲ್ಲಿ ನಿಂತವಳು ಪ್ರಬಂಧದಲ್ಲಿ ಮಿಕ್ಸಿಯನ್ನು ಮನುಷ್ಯರಿಗೆ, ಮುಖ್ಯವಾಗಿ ಹೆಣ್ಣಿಗೆ ಹೋಲಿಸುವ ಪರಿ ತುಂಬ ಚೆನ್ನಾಗಿದೆ. ಹೀಗೆ ಎಲ್ಲ ಪ್ರಬಂಧಗಳಲ್ಲೂ ಓದಿಸಿಕೊಂಡು ಹೋಗುವುದಷ್ಟೇ ಅಲ್ಲ, ಚಿಂತೆಗೂ ಹಚ್ಚುತ್ತವೆ. ಒಮ್ಮೊಮ್ಮೆ ತಿಳಿ ಹಾಸ್ಯದ ಹೊನಲಲ್ಲೂ ತೇಲಿಸುತ್ತವೆ. ಒಂದು ಒಳ್ಳೆ ಓದಿಗಾಗಿ ಹಂಬಲಿಸುತ್ತಿದ್ದರೆ ಇದನ್ನು ಖಂಡಿತ ಓದಿ. ಧನ್ಯವಾದಗಳು.